ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಸುಷ್ಮಿತಾ ಪ್ರವೀಣ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತಾ ಈ ಒಂದು ವಿಡಿಯೋನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ಒಂದು ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋನ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಬನ್ನಿ ಈಗ ಜಾಸ್ತಿ ಮಾತಾಡದೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನನ್ನ ಒಂದು ಪುಟ್ಟ ಚಾನಲಲ್ಲಿ 500+ ಸಬ್ಸ್ಕ್ರೈಬರ್ಸ್ ಆಗಿದ್ದೀರಾ, ತುಂಬಾ ಖುಷಿ ಆಯಿತು. 500+ ಸಬ್ಸ್ಕ್ರೈಬರ್ಸ್ ಆಗಿರುವಂತಹ ಖುಷಿಗೆ ನಾನು ಕೊಬ್ಬರಿಯಿಂದ ಯಾವ ರೀತಿ ಬರ್ಫಿನ ಮಾಡೋದು ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಹಾಗೆ ನಮ್ಮನೆ ಹತ್ರ ಇರುವಂತಹ ಡಿ-ಮಾರ್ಟ್ಗೆ ಹೋಗಿ ನನ್ನ ಒಂದು ಕಿಚನ್ಗೆ ಕೆಲವೊಂದು ಐಟಮ್ಸ್ನ ತಂದಿದ್ದೀನಿ, ಅದನ್ನು ಕೂಡ ಈಗ ನಾನು ಓಪನ್ ಮಾಡಿ ತೋರಿಸ್ತೀನಿ. ಈ ಒಂದು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ವಿಡಿಯೋನ ನೋಡಿ. ಪ್ಲೀಸ್ ನನ್ನ ಒಂದು ಪುಟ್ಟ ಚಾನಲನ್ನು ಸಪೋರ್ಟ್ ಮಾಡಿ. ಆರೋಗ್ಯಕರವಾದ ಬೆಲ್ಲದ ಕೊಬ್ಬರಿ ಮಿಠಾಯಿ ಅಥವಾ ಬರ್ಫಿನ ಮಾಡೋದಕ್ಕೆ ನಾನಿಲ್ಲಿ ಒಂದು ಕಡಾಯಿಗೆ 1 ಸ್ಪೂನ್ ಆಗೋಷ್ಟು ತುಪ್ಪನ ಹಾಕೋತಾ ಇದ್ದೀನಿ. ತುಪ್ಪ ಕರಗಿದ ನಂತರ 2 ಕಪ್ ಆಗೋಷ್ಟು ನಾನು ಕೊಬ್ಬರಿ ತುರಿನ ಹಾಕ್ಕೊಂಡಿದ್ದೀನಿ. ಈ ಒಂದು ಕೊಬ್ಬರಿ ತುರಿನ ನಾನು ಮಿಕ್ಸಿಯಲ್ಲೇ ಪುಡಿ ಮಾಡ್ಕೊಂಡಿದ್ದೀನಿ. ಕೊಬ್ಬರಿ ತುರಿನ ತುಪ್ಪದಲ್ಲಿ ಘಮ ಘಮ ಅನ್ನೋವರೆಗೂ ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಹುರ್ಕೊಳ್ಳಿ. ನೋಡಿ, ಈಗ ಇದು ಕಂಪ್ಲೀಟಾಗಿ ಆಗಿದೆ. ಈಗ ಗ್ಯಾಸ್ ಫ್ಲೇಮ್ನ ಆಫ್ ಮಾಡ್ಕೋತೀನಿ. ನಾನಿಲ್ಲಿ ಅದೇ ಕಡಾಯಿಗೆ 1 ಕಪ್ ಆಗೋಷ್ಟು ಬೆಲ್ಲನ ತೊಗೊಂಡಿದ್ದೀನಿ. ಹಾಗೆ ಒಂದು ಸ್ವಲ್ಪ ನೀರನ್ನ ಹಾಕ್ಕೊಂಡು ಬೆಲ್ಲ ಕರ್ಗಿಸ್ಕೋತೀನಿ. ಏನಕ್ಕೆ ಅಂದರೆ ಯಾವುದೇ ರೀತಿ ಗಲೀಜು ಏನಾದ್ರು ಇರುತ್ತೆ, ಅದಕ್ಕೋಸ್ಕರ ಜಸ್ಟ್ ಬೆಲ್ಲನ ಕರ್ಗಿಸ್ಕೊಂಡು ಇದನ್ನು ಶೋಧಿಸ್ಕೋತೀನಿ. ನೋಡಿ, ಈಗ ಕಂಪ್ಲೀಟಾಗಿ ಬೆಲ್ಲ ಕರಗಿದೆ. ಇದನ್ನು ನಾನು ಒಂದು ಜಾಲರಿ ಸಹಾಯದಿಂದ ಕ್ಲೀನಾಗಿ ಶೋಧಿಸ್ಕೋತೀನಿ. ಈ ರೀತಿ ಶೋಧಿಸ್ಕೊಳ್ಳೋದ್ರಿಂದ ಯಾವುದೇ ರೀತಿ ಗಲೀಜು ಏನಾದ್ರು ಇದ್ದರೆ ಕ್ಲೀನಾಗಿ ಜಾಲರಿಲೇ ಉಳ್ಕೊಳ್ಳುತ್ತೆ. ಸೋಸ್ಕೊಂಡಂತಹ ಬೆಲ್ಲದ ನೀರು ಏನಿದೆ ಅದನ್ನು ಆಲ್ರೆಡಿ ಹುರಿದಿಟ್ಕೊಂಡಂತಹ ಕೊಬ್ಬರಿ ತುರಿಗೆ ನಾನು ಸೇರಿಸ್ಕೊತಾ ಇದ್ದೀನಿ. ಬೆಲ್ಲದ ನೀರನ್ನ ಹಾಕ್ಕೊಂಡಾದ್ಮೇಲೆ ಕ್ಲೀನಾಗಿ ಮಿಕ್ಸ್ನ ಮಾಡ್ಕೊಳ್ಳಿ. ಈ ರೀತಿಯಲ್ಲಿ ನೀವು ಕೂಡ ಮನೇಲಿ ಟ್ರೈ ಮಾಡಿ, ತುಂಬಾ ಚೆನ್ನಾಗಿ ಬರುತ್ತೆ. ಹಾಗೆ ನೋಡಿ, ಈಗ ಕ್ಲೀನಾಗಿ ಮಿಕ್ಸ್ ಆಗಿದೆ. ಇದಕ್ಕೆ ನಾನು ಕುಟ್ಟಿಟ್ಕೊಂಡಂತಹ ಏಲಕ್ಕಿ ಪುಡಿನ ಸೇರಿಸ್ಕೊತಾ ಇದ್ದೀನಿ. ಏಲಕ್ಕಿ ಪುಡಿ ಹಾಕೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ, ಘಮ ಘಮ ಅನ್ನುತ್ತೆ. ಹಾಗೆ ಒಂದು ಫ್ಲೇವರ್ ಕೂಡ ಕೊಡುತ್ತೆ, ಅದಕ್ಕೋಸ್ಕರ ಹಾಕೋತಾ ಇದ್ದೀನಿ. ನೋಡಿ, ಈಗ ಕಂಪ್ಲೀಟಾಗಿ ಇದು ಆಗಿದೆ. ಯಾವುದೇ ರೀತಿ ಪಾತ್ರೆಗೂ ಕೂಡ ಅಂಟ್ಕೋತಾ ಇಲ್ಲ. ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ. ಇದು ಕಂಪ್ಲೀಟಾಗಿ ಈಗ ಆಗಿದೆ. ಇಲ್ಲಿವರೆಗೂ ಕೂಡ ಕ್ಲೀನಾಗಿ ಮಾಡ್ಕೊಳ್ಳಿ. ಈಗ ಗ್ಯಾಸ್ ಫ್ಲೇಮ್ನ ಆಫ್ ಮಾಡ್ಕೋತೀನಿ. ಇಲ್ಲಿ ಒಂದು ಪ್ಲೇಟ್ನ ತಗೊಂಡಿದ್ದೀನಿ. ಈ ಪ್ಲೇಟ್ಗೆ ತುಪ್ಪ ಅಥವಾ ಎಣ್ಣೆನ ಹಾಕ್ಕೊಂಡು ಕ್ಲೀನಾಗಿ ಸವರ್ಕೊಳ್ಳಿ. ಈ ರೀತಿ ಸವರ್ಕೊಳ್ಳೋದ್ರಿಂದ ಯಾವುದೇ ರೀತಿ ಕೊಬ್ಬರಿ ಮಿಠಾಯಿ ತಟ್ಟೆಗೆ ಅಥವಾ ಪ್ಲೇಟಿಗೆ ಅಂಟೋದಿಲ್ಲ. ಆ ಉದ್ದೇಶಕ್ಕೋಸ್ಕರ ಈ ರೀತಿಯಲ್ಲಿ ನಾನು ತುಪ್ಪನ ಸವರ್ಕೊತಾ ಇದ್ದೀನಿ. ಸವರ್ಕೊಂಡು ಆದಮೇಲೆ ಆಲ್ರೆಡಿ ಮಾಡಿಟ್ಕೊಂಡಂತಹ ಕೊಬ್ಬರಿ ಮಿಠಾಯಿನ ನಾನು ಈಗ ಈ ಒಂದು ಪ್ಲೇಟ್ಗೆ ಹಾಕ್ಕೋತಾ ಇದ್ದೀನಿ. ಕೊಬ್ಬರಿ ಮಿಠಾಯಿನ ಹಾಕ್ಕೊಂಡಾದ್ಮೇಲೆ ಮೇಲೆ ಈ ರೀತಿಯಲ್ಲಿ ತಟ್ಕೊಳ್ಳಿ. ಒಂದೇ ರೀತಿ ಸಮವಾಗಿ ಬರುತ್ತೆ, ಹಾಗೆ ನೋಡೋಕ್ಕೂ ಕೂಡ ಚೆನ್ನಾಗಿ ಕಾಣಿಸುತ್ತೆ ಅನ್ನೋ ಉದ್ದೇಶಕ್ಕೋಸ್ಕರ ಈ ರೀತಿಯಲ್ಲಿ ನಾನು ಮೇಲೆ ತಟ್ಕೋತಾ ಇದ್ದೀನಿ. ನೋಡಿ, ಈಗ ಕ್ಲೀನಾಗಿ ಸಮ ಮಾಡ್ಕೊಂಡಾಯಿತು. ಇದನ್ನು ನಾನು ಈಗಲೇ ಕಟ್ ಮಾಡ್ಕೋತಾ ಇದ್ದೀನಿ. ಬಿಸಿ ಇರುವಾಗಲೇ ಕಟ್ ಮಾಡ್ಕೊಳ್ಳೋದ್ರಿಂದ ಶೇಪು ಚೆನ್ನಾಗಿ ಬರುತ್ತೆ. ತಣ್ಣಗಾದ್ಮೇಲೆ ಅಷ್ಟು ಕಟ್ ಮಾಡೋಕ್ಕಾಗೋದಿಲ್ಲ, ಪುಡಿ ಆಗುತ್ತೆ ಅನ್ನೋಕ್ಕೋಸ್ಕರ ನಾನು ಬಿಸಿ ಇರುವಾಗಲೇ ಈಗ ಕಟ್ ಮಾಡ್ಕೋತಾ ಇದ್ದೀನಿ. ನೀವು ಅಷ್ಟೇ, ನಿಮಗೆ ಯಾವ ಶೇಪ್ ಬೇಕು ಆ ಶೇಪಲ್ಲಿ ನೀವು ಬಿಸಿ ಇರುವಾಗಲೇ ಕಟ್ ಮಾಡ್ಕೊಳ್ಳಿ. ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ. ಹೆಲ್ದಿಯಾಗೂ ಇರುತ್ತೆ, ಹಾಗೆ ಟೇಸ್ಟು ಕೂಡ ತುಂಬಾ ಚೆನ್ನಾಗಿ ಬರುತ್ತೆ. ನೋಡಿ, ಈಗ ಕ್ಲೀನಾಗಿ ಸೆಟ್ ಆಗಿದೆ, ತಣ್ಣಗೂ ಕೂಡ ಆಗಿದೆ. ಇದನ್ನು ನಾನು ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೋತೀನಿ. ಆರೋಗ್ಯಕರವಾದ ಬೆಲ್ಲದ ಕೊಬ್ಬರಿ ಮಿಠಾಯಿ ಅಥವಾ ಬರ್ಫಿ ಈಗ ತುಂಬಾ ಚೆನ್ನಾಗಿ ಬಂದಿದೆ. ನೋಡಿ, ಮುದ್ದೆಡ್ಗೆ ಯಾವ ರೀತಿಯಲ್ಲಿ ಮುರ್ಕೋತಾ ಇದೆ ಅಂತ. ನೀವು ಒಂದ್ಸಲ ಮನೆಯಲ್ಲಿ ಟ್ರೈ ಮಾಡಿಕೊಂಡು ಯಾವ ರೀತಿ ಬಂದಿತ್ತು ಅಂತ ನನಗೆ ಕಮೆಂಟ್ನ ಮಾಡಿ. ಬನ್ನಿ, ಈಗ ಡಿ-ಮಾರ್ಟಿಂದ ಏನೆಲ್ಲ ತಂದಿದ್ದೀನಿ ಅನ್ನೋದನ್ನ ಓಪನ್ ಮಾಡಿ ತೋರಿಸ್ತೀನಿ. ಈ ರೀತಿಯಲ್ಲಿ ನಾನು ಗ್ಲಾಸ್ದು 2 ಜಾರ್ನ ತಂದಿದ್ದೀನಿ. ತುಂಬಾ ಚೆನ್ನಾಗಿದೆ, ಕ್ವಾಲಿಟಿನೂ ಅಷ್ಟೇ ತುಂಬಾ ಚೆನ್ನಾಗಿದೆ. ಈ ಒಂದು ಗ್ಲಾಸ್ದು ಜಾರ್ ಬಂದು 99 ರುಪೀಸು. ಈ ರೀತಿಯಲ್ಲೇ ನಾವು ಕಿಚನ್ಗೆ ಸೆಟ್ನ ತರ್ಬೋದು, ಬಟ್ ಮೇಂಟೆನೆನ್ಸ್ ಮಾಡೋದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ. ಅದಕ್ಕೋಸ್ಕರ ನಾನು
ಜಸ್ಟ್ ಈಗ ಸದ್ಯಕ್ಕೆ 2ನ ತಂದಿದ್ದೀನಿ ನೋಡಿ. ಆಲ್ಮೋಸ್ಟ್ ಇದು 1 kgನ ಹಿಡಿಯುತ್ತೆ. ಇದು ಅಷ್ಟೇ ಸೇಮೇನೆ 99 ರುಪೀಸ್ಗೆ ತುಂಬಾನೇ ವರ್ತಿದ್ದು. ಆನ್ಲೈನ್ ಅಲ್ಲಿ ಇದೇ ಜಾರ್ನ ತಗೋತೀವಿ ಅಂದ್ರೆ ತುಂಬಾನೇ ಪ್ರೈಸ್ ಇದೆ. ಅಲ್ಲಿ ಕಂಪೇರ್ ಮಾಡಿದ್ರೆ ಈ ಒಂದು ಡಿಮಾರ್ಟ್ ಅಲ್ಲಿ ತುಂಬಾನೇ ಪ್ರೈಸ್ ಕಮ್ಮಿ ಇದೆ. ನೀವು ಯಾರಾದ್ರೂ ನಿಯರ್ ಬೈ ಡಿಮಾರ್ಟ್ ಇದ್ರೆ ನೀವು ಕೂಡ ಹೋಗಿ ಪರ್ಚೇಸ್ ಮಾಡ್ಬೋದು. ಬನ್ನಿ ಈಗ ನೆಕ್ಸ್ಟ್ ಪ್ರಾಡಕ್ಟ್ ಏನು ಅಂತ ತೋರಿಸ್ತೀನಿ ನೋಡಿ. ನೆಕ್ಸ್ಟ್ ಒನ್ ಕೂಡ ನಾನು ಗ್ಲಾಸ್ದು ಜಾರ್ನೇ ತಗೊಂಡಿದ್ದೀನಿ. ಡ್ರೈ ಫ್ರೂಟ್ಸ್ನ ತುಂಬೋದಿಕ್ಕೇನೆ ನಾನು ಪ್ಲಾಸ್ಟಿಕ್ ಬಾಕ್ಸ್ ಅಲ್ಲಿ ತುಂಬ್ತಿದ್ವಿ, ಬಟ್ ಅದು ಜಾಸ್ತಿ ದಿನ ಇರ್ತಿರ್ಲಿಲ್ಲ, ಸ್ಮೆಲ್ ಬರ್ತಿತ್ತು. ಅದಕ್ಕೋಸ್ಕರ ನಾನು ಇವತ್ತು ಪಾಪುಗೆ ಹಾಸ್ಪಿಟಲ್ಗೆ ತೋರ್ಸಕ್ ಹೋದಾಗ ನಮ್ಮನೆ ಹತ್ರನೇ ಇರುವಂತಹ ಡಿಮಾರ್ಟ್ಗೆ ಹೋಗಿ ನಾನು ಇಲ್ಲಿ ಗ್ಲಾಸ್ದು ಜಾರ್ನ ತಂದಿದ್ದೀನಿ. ಮೇನ್ಲಿ ಡಿಸೈನ್ ನನಗೆ ತುಂಬಾನೇ ಇಷ್ಟ ಆಯ್ತು. ಈ ಒಂದು ಜಾರ್ಗೆ ನಾನು 69 ರುಪೀಸ್ನ ಕೊಟ್ಟೆ. ತುಂಬಾನೇ ಚೆನ್ನಾಗಿದೆ. ಇದು ಕೂಡ ಒಂದು ಅರ್ಧ kgನ ಹಿಡಿಸುತ್ತೆ. ಈ ರೀತಿಯಲ್ಲಿ ನಾನು 2 ಗ್ಲಾಸ್ದು ಜಾರ್ನ ತಗೊಂಡಿದ್ದೀನಿ. ತುಂಬಾನೇ ಚೆನ್ನಾಗಿದೆ, ಕ್ವಾಲಿಟಿನೂ ಅಷ್ಟೇ ತುಂಬಾನೇ ಚೆನ್ನಾಗಿದೆ. ನೆಕ್ಸ್ಟ್ ಒನ್ ಬಂದು ಕಿಚನ್ಗೆ ಈ ರೀತಿಯಲ್ಲಿ ಮೈಕ್ರೋ ಫೈಬರ್ ಟವಲ್ನ ತಗೊಂಡೆ. ಇದು ಆನ್ಲೈನ್ ತುಂಬಾ ರೇಟ್ ಇದೆ ಅನ್ಸುತ್ತೆ. ಇದು ಬಂದು ಡಿಮಾರ್ಟ್ ಅಲ್ಲಿ ಜಸ್ಟ್ 49 ರುಪೀಸ್. ತುಂಬಾನೇ ಚೆನ್ನಾಗಿದೆ. ಮೈಕ್ರೋ ಫೈಬರ್ ಆಗಿರೋದ್ರಿಂದ ತುಂಬಾನೇ ಸಾಫ್ಟ್ ಇದೆ. ನೆಕ್ಸ್ಟ್ ಒನ್ ಬಂದು ಈ ರೀತಿಯಲ್ಲಿ ನಾನು ಮ್ಯಾಟ್ ನ ತಗೊಂಡಿದ್ದೀನಿ. ಕ್ವಾಲಿಟಿ ವೈಸ್ ತುಂಬಾನೇ ಚೆನ್ನಾಗಿದೆ, ಸಾಫ್ಟ್ ಮೆಟೀರಿಯಲ್ ನೋಡಿ. ನಮ್ ಕಿಚನ್ಗೆ ಹಾಕೋಕ್ಕೋಸ್ಕರ ಈ ರೀತಿಯಲ್ಲಿ ಒಂದು ಮ್ಯಾಟ್ ನ ತಗೊಂಡಿದ್ದೀನಿ. ಇದ್ರ ಪ್ರೈಸ್ ಬಂದು 199 ರುಪೀಸ್. ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಈ ರೀತಿಯಲ್ಲಿ ನಾನು ಸ್ಪೂನ್ ಮತ್ತೆ ಫೋರ್ಕ್ ನ ತಗೊಬಂದೆ. ನಾನು ಹೋದ್ಸಲ ಚನ್ನರಾಯಪಟ್ಟಣಕ್ಕೆ ಹೋದಾಗ ಯೆಲ್ಲೋ ಮಾರ್ಟ್ ಅಲ್ಲಿ ಈ ರೀತಿಯಲ್ಲಿ ಒಂದು 6 ಪೀಸಸ್ ಫೋರ್ಕ್ ನ ತಂದಿದ್ದೆ. ಅದಕ್ಕೆ ನಾನು 139 ರುಪೀಸ್ನ ಕೊಟ್ಟಿದ್ದೆ. ಬಟ್ ಇಲ್ಲಿ 18 ಪೀಸಸ್ ಇದೆ. ಇದಕ್ಕೆ 199 ರುಪೀಸ್. ತುಂಬಾನೇ ಚೆನ್ನಾಗಿದೆ, ಬರ್ತಿಟ್ಟು ಕೂಡ. ನಾನು ಅನ್ಕೊಂಡೆ ಅಲ್ಲಿ ಏನಕ್ಕೆ ಅಷ್ಟೊಂದು ದುಡ್ಡು ಕೊಟ್ಟು ತಗೊಬಂದೆ, ಇಲ್ಲೇ ತಗೊಂಡಿದ್ರೆ ಆಗೋದಲ್ಲ ಅಂದ್ಬಿಟ್ಟು ಈ ರೀತಿಯಲ್ಲಿ ನಾನು ಸ್ಪೂನ್ ಮತ್ತೆ ಫೋರ್ಕ್ ನ ತಗೊಂಡೆ. ಬನ್ನಿ ಈಗ ನೆಕ್ಸ್ಟ್ ಪ್ರಾಡಕ್ಟ್ ಏನು ಅನ್ನೋದನ್ನ ತೋರಿಸ್ತೀನಿ. ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಈ ರೀತಿಯಲ್ಲಿ ನಾನು ಒಂದು ಸ್ಟ್ಯಾಂಡ್ ನ ತಗೊಂಡೆ. ನೆನ್ನೆ ಅಷ್ಟೇ ಮೀಶೋದಲ್ಲಿ ಚೆಕ್ ಮಾಡಿದೆ, 1 ಪೀಸಿಗೆ 139 ರುಪೀಸ್ ಏನೋ ಇತ್ತು. ಬಟ್ ಡಿಮಾರ್ಟ್ ಅಲ್ಲಿ ಬರೀ 39 ರುಪೀಸ್ಗೆ ಸಿಕ್ತು. ತುಂಬಾನೇ ಚೆನ್ನಾಗಿದೆ. ಆನ್ಲೈನ್ಗೆ ಕಂಪೇರ್ ಮಾಡಿದ್ರೆ ಡಿಮಾರ್ಟ್ ಅಲ್ಲಿ ತುಂಬಾನೇ ಕಮ್ಮಿ ಅನಿಸ್ತು ಪ್ರೈಸು. ಈ ಒಂದು ಸ್ಟ್ಯಾಂಡ್ ನ ತಗೊಂಡೆ. ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಈ ರೀತಿಯಲ್ಲಿ ನಾನು ಒಂದು ಬೌಲ್ ನ ತಗೊಂಡಿದ್ದೀನಿ. ಚಪಾತಿ ಏನಾದ್ರು ಕಲ್ಸೋಕೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಈ ರೀತಿಯಲ್ಲಿ ಬೌಲ್ ನ ತಗೊಂಡೆ. ಈ ಒಂದು ಬೌಲ್ ನ ಪ್ರೈಸ್ ಬಂದು 55 ರುಪೀಸ್. ಕ್ವಾಲಿಟಿನೂ ಅಷ್ಟೇ ತುಂಬಾನೇ ಚೆನ್ನಾಗಿದೆ. ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಈ ರೀತಿಯಲ್ಲಿ ನಾನು ಸ್ಟೋರೇಜ್ ಬಾಕ್ಸ್ ನ ತಗೊಂಡೆ. ಇದನ್ನ ಬಂದು ನಾನು ಕಿಚನ್ಗೆ ಅಂತಲೇ ತಗೊಂಡೆ. ಇದರಲ್ಲಿ ಯಾವುದೇ ರೀತಿಯ ಆಯಿಲ್ ಬಾಟಲ್ಗಳನ್ನ ಇಟ್ಟು ಚೆನ್ನಾಗಿ ಕಾಣಿಸುತ್ತೆ ಅಂದ್ಬಿಟ್ಟು ಈ ಒಂದು ಸ್ಟೋರೇಜ್ ಬಾಕ್ಸ್ ನ ತಗೊಂಡೆ. ಈ ಒಂದು ಸ್ಟೋರೇಜ್ ಬಾಕ್ಸ್ಗೆ ಎಷ್ಟು ಅಮೌಂಟ್ ಕೊಟ್ಟೆ ಅಂದ್ರೆ 69 ರುಪೀಸ್. ಬನ್ನಿ ನೆಕ್ಸ್ಟ್ ಪ್ರಾಡಕ್ಟ್ ನ ನೋಡೋಣ. ಪ್ರಾಡಕ್ಟ್ ಬಂದು ಈ ರೀತಿಯಲ್ಲಿ ನಾನು ಸೂಪ್ ಏನಾದರೂ ಕುಡಿಯೋದಿಕ್ಕೆ ಸೂಪ್ ಸ್ಪೂನ್ಸ್ ನ ತಗೊಂಡೆ. ಈ ಒಂದೊಂದು ಸ್ಪೂನ್ಗೆ 12 ರುಪೀಸು. ನೆಕ್ಸ್ಟ್ ಪ್ರಾಡಕ್ಟ್ ಬಂದು ನಾನು ಈ ರೀತಿಯಲ್ಲಿ ನಾನು ಹೇರ್ ಫ್ರನ್ ನ ತಗೊಂಡೆ. ಹ್ಯಾಂಡ್ ವಾಶ್ ಮಾಡಿದಾಗೆಲ್ಲ ನಾನು ಬಟ್ಟೆಗೆ ಸಿಟ್ಕೊಳ್ಳೋದ್ರಿಂದ ನನ್ನ ಬಟ್ಟೆ ತುಂಬಾನೇ ಗಲೀಜಾಗ್ತಿತ್ತು. ಅದಕ್ಕೋಸ್ಕರ ಈ ರೀತಿಯಲ್ಲಿ ನಾನು ಹೇರ್ ಫ್ರನ್ ನ ತಗೊಂಡೆ. ತುಂಬಾನೇ ಚೆನ್ನಾಗಿದೆ, ಕ್ವಾಲಿಟಿನೂ ಅಷ್ಟೇ ತುಂಬಾನೇ ಚೆನ್ನಾಗಿದೆ. ಈ ಒಂದು ಹೇರ್ ಫ್ರನ್ಗೆ ನಾನು ಎಷ್ಟು ಅಮೌಂಟ್ ನ ಕೊಟ್ಟೆ ಅಂದ್ರೆ 179 ರುಪೀಸು. ತುಂಬಾನೇ ಚೆನ್ನಾಗಿದೆ. ಹಾಗೆ ಪಾಕೆಟ್ ಕೂಡ ಕೊಟ್ಟಿದ್ದಾರೆ. ಕ್ಲಾತ್ ಮೆಟೀರಿಯಲ್ ಅಷ್ಟೇ ತುಂಬಾನೇ ಸಾಫ್ಟ್ ಇದೆ. ಬನ್ನಿ ಈಗ ನೆಕ್ಸ್ಟ್ ಪ್ರಾಡಕ್ಟ್ ನ ನೋಡೋಣ. ನೆಕ್ಸ್ಟ್ ಪ್ರಾಡಕ್ಟ್ ಬಂದು ನಾನು ಈ ರೀತಿಯಲ್ಲಿ ನಾನು ಒಂದು ಮಗ್ನ ತಗೊಂಡೆ. ತುಂಬಾನೇ ಚೆನ್ನಾಗಿದೆ. ಇದ್ರ ಪ್ರೈಸ್ ಬಂದು ಜಸ್ಟ್ 90 ರುಪೀಸ್. ಹಾಗೆ ಕ್ಯೂಟ್ ಆಗೂ ಕೂಡ ಇದೆ. ಇದು ಬಂದು ಪಿಂಕಾಣಿ. ಬನ್ನಿ ಈಗ ನೆಕ್ಸ್ಟ್ ಪ್ರಾಡಕ್ಟ್ ನೋಡೋಣ. ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಈ ರೀತಿಯಲ್ಲಿ ನಾನ್ ಸ್ಟಿಕ್ ಕಡಾಯಿ ಮತ್ತೆ ಫ್ರೈಯಿಂಗ್ ಫ್ಯಾನ್ ನ ತಗೊಂಡೆ. ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಈ ರೀತಿಯಲ್ಲಿ ನಾನು ಲೈಟಿಂಗ್ ಬರುವಂತಹ ಬಾಲ್ ನ ತಗೊಂಡೆ. ಪಾಪುಗೆ ಯೂಸ್ ಆಗುತ್ತೆ ಮತ್ತೆ ಪಾಪು ಆಡ್ತಾನೆ ಅಂದ್ಬಿಟ್ಟು ಈ ರೀತಿಯಲ್ಲಿ ನಾನು ಒಂದು ಬಾಲ್ ನ ತಗೊಂಡೆ.
ಇದ್ರ ಪ್ರೈಸ್ ಬಂದು 99 ರುಪೀಸು. ನೋಡ್ಕೊಂಡು ಬಂದ್ರಿ ಅಲ್ವಾ ಯಾವ ರೀತಿ ಕೊಬ್ಬರಿಯಿಂದ ಬರ್ಫಿನ ಮಾಡೋದು ಅನ್ನೋದನ್ನ. ಹಾಗೆ ನಾನು ಡಿಮಾರ್ಟ್ ಇಂದ ಏನೆಲ್ಲ ತಂದೆ ಅನ್ನೋದನ್ನ ಓಪನ್ ಮಾಡಿ ತೋರಿಸಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅಂತ ಭಾವಿಸ್ತೀನಿ. ಪ್ಲೀಸ್ ಇಷ್ಟವಾದರೆ ಲೈಕ್ನ ಮಾಡೋದನ್ನ ಮರಿಬೇಡಿ. ಹಾಗೆ ನನ್ನ ಒಂದು ಪುಟ್ಟ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಈ ರೀತಿ ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನನಗೂ ಕೂಡ ವಿಡಿಯೋನ ಮಾಡೋದಕ್ಕೆ ಎನ್ಕರೇಜ್ ಸಿಕ್ತಂಗಾಗುತ್ತೆ. ಮುಂದಿನ ವಿಡಿಯೋಗಳಲ್ಲಿ ಇನ್ನೂ ಸೂಪರ್ ಆಗಿರುವಂತಹ ವಿಡಿಯೋಗಳ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದ.